ನಮಸ್ಕಾರ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಮಂಜುನಾಥ್ ಕೆಯು, ನಿರ್ದೇಶಕರು ಉಜ್ವಲ ಅಕಾಡೆಮಿ, ವಿಜಯನಗರ, ಬೆಂಗಳೂರು. ಇದು ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ಸರಣಿಯ 3ನೇ ವಿಡಿಯೋ ಆಗಿದೆ. ಹಿಂದಿನ 2 ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ಸನ್ನು ಚರ್ಚೆ ಮಾಡಿದ್ವಿ. 2ನೇ ವಿಡಿಯೋದಲ್ಲಿ ನಾಗರ ಶೈಲಿಯ ವಾಸ್ತುಶಿಲ್ಪದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸ್ನೇಹಿತರೆ, ಈ ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾನು ಒಂದಷ್ಟು ವಿಚಾರಗಳನ್ನು ಹೇಳಿದ್ದೆ. ನಾಗರ ಶೈಲಿಯ ಲಕ್ಷಣಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ದೇವಸ್ಥಾನಗಳ ಉದಾಹರಣೆಗಳನ್ನು ನೀಡಿದ್ವಿ. ಈ ನಾಗರ ಶೈಲಿಯಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಉಪಶೈಲಿಗಳ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೆ, ಬಟ್ ಅವಳ ಹೆಸರನ್ನ ಹೇಳಿದ್ದೆ. ಈಗ ಆ ಉಪಶೈಲಿಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಆಯಿತಾ, ಒಡಿಸ್ಸಾ ಶೈಲಿ ಅಥವಾ ಇದನ್ನು ನಾವು ಕಳಿಂಗ ಶೈಲಿ ಅಂತೇಳಿ ಕರಿತೀವಿ ಸ್ನೇಹಿತರೆ. ರೈಟ್. ಸೊ ಒಡಿಸ್ಸಾ ಶೈಲಿ ಅಥವಾ ಕಳಿಂಗ ಶೈಲಿ, ಆ್ಯಕ್ಚುಲಿ ಈ ಕಳಿಂಗ ಅನ್ನುವಂಥದ್ದು ಈಗಿನ ಒಡಿಸ್ಸಾದ ಪೂರ್ವದ ಹೆಸರಾಗಿರುತ್ತೆ. ಇದನ್ನು ನಾವು ಕಳಿಂಗ ಶೈಲಿ ಅಂತ ಏನು ಕರಿತೀವಿ. ಇಡೀ ಈಗಿನ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥ ಬಹುತೇಕ ದೇವಾಲಯಗಳು ಹೇಗೆ ನಮ್ಮಲ್ಲಿ ಇವತ್ತು ತಮಿಳುನಾಡಲ್ಲಿ ಕಂಡುಬರುವಂಥ ಎಲ್ಲ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿ ಇರ್ತವೆ, ಅದೇ ರೀತಿ ಒಡಿಸ್ಸಾದಲ್ಲಿ ಕಂಡುಬರುವಂಥ ಬಹುತೇಕ ಎಲ್ಲ ದೇವಾಲಯಗಳು ಅಂದರೆ ಪೂರ್ವ ಹಳೆ ದೇವಾಲಯಗಳಿಂದವೆ, ಅವೆಲ್ಲವೂ ಕೂಡ ಕಳಿಂಗ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ. ರೈಟ್. ಹಾಗಾದರೆ ಇದರ ಪ್ರಮುಖ ಲಕ್ಷಣಗಳು ಏನು ಅಂತೇಳಿ ನಾವು ನೋಡೋದಾದರೆ, ಸೊ ಬಹುತೇಕ ಇದು ಒಂದು ನಾಗರ ಶೈಲಿಯ ಉಪಶೈಲಿಯೇ ಆಗಿದ್ದು, ನಾಗರ ಶೈಲಿಯಲ್ಲಿರುವಂಥ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಂಡು ಬರ್ತವೆ. ಅಂತಹ ವಿಶೇಷತೆಗಳೇನಿಲ್ಲ ಇಲ್ಲಿ ಸ್ನೇಹಿತರೆ. ಈ ನಾಗರ ಶೈಲಿಯಲ್ಲಿ ನಾನು ಅವಲೇ ಹೇಳಿದಂಗೆ ಮಂಟಪಗಳಿರ್ತವೆ ಅಂತ ಹೇಳಿದ್ದೆ, ಮತ್ತು ಶಿಖರ ಇರುತ್ತೆ ಅಂತ ಹೇಳಿದ್ದೆ, ವೇದಿಕೆಯ ಮೇಲೆ ನಿರ್ಮಾಣ ಮಾಡಲಾಗಿರುತ್ತೆ ಅಂತ ಹೇಳಿದ್ವಿ, ಪಂಚಾಯತ್ ಶೈಲಿಯಲ್ಲಿ ನಿರ್ಮಾಣ ಮಾಡುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಡಿಸ್ಕಷನ್ಸ್ ಮಾಡಿದ್ದೆ. ಈ ಒಡಿಶಾ ಶೈಲಿಯಲ್ಲಿ ಮಂಟಪಗಳನ್ನು ಜಗನ್ಮೋಹನ ಎಂದು ಕರೆಯಲಾಗುತ್ತೆ ಸ್ನೇಹಿತರೆ. ರೈಟ್. ಸೊ ಮಂಟಪಗಳನ್ನು ಜಗನ್ಮೋಹನ ಎಂದು ಕರೆಯಲಾಗುತ್ತೆ. ಶಿಖರವನ್ನು ಡ್ಯುಯೆಲಾ ಅಂತ ಹೇಳಿ ಕರೀತಾರೆ. ಸ್ವಲ್ಪ ಸ್ಲೈಟ್ ವೇರಿಯೇಷನ್ಸ್ ಇರುತ್ತೆ ಈ ಒಡಿಶಾದಲ್ಲಿ ಕಂಡುಬರುವಂಥ ಶಿಖರಗಳಿಗೂ ಉತ್ತರ ಭಾರತದ ಬೇರೆ ಭಾಗಗಳಲ್ಲಿ ಕಂಡುಬರುವಂಥ ಶಿಖರಗಳಿಗೆ. ಇಲ್ಲಿ ವಿಶೇಷವಾಗಿ ಇದನ್ನು ಡ್ಯುಯೆಲಾ ಅಂತೇಳಿ ಕರೀತಾರೆ. ರೈಟ್. ಇನ್ನು ಉಳಿದಂತೆ ಈ ಒಡಿಶಾ ಶೈಲಿಯಲ್ಲಿ ಏನಾಗಿರುತ್ತೆ ಅಂತಂದರೆ, ದೇವಾಲಯಗಳ ಹೊರಭಾಗವನ್ನು ಸಮೃದ್ಧವಾಗಿ ಕೆತ್ತಲಾಗಿರುತ್ತೆ. ಅಂದರೆ ಇಲ್ಲಿ ಕೆತ್ತನೆ ಜಾಸ್ತಿ ಇರುತ್ತೆ, ಸೂಕ್ಷ್ಮ ಕೆತ್ತನೆಗಳಿರ್ತವೆ, ಸಮೃದ್ಧವಾಗಿರ್ತವೆ. ಆದರೆ ಒಳಭಾಗದಲ್ಲಿ ಅದು ಕೇವಲ ಪ್ಲೇನ್ ಆಗಿರುತ್ತೆ, ಸಾಮಾನ್ಯವಾಗಿರುತ್ತೆ, ಸಾಧಾರಣವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ದೇವಾಲಯಗಳು ಸಾಮಾನ್ಯವಾಗಿ ಗಡಿ ಗೋಡೆಗಳನ್ನು ಹೊಂದಿರ್ತವೆ. ಸೊ ನಾನು ಹಿಂದೆ ಒಂದು ಮಾತನ್ನು ಹೇಳಿದ್ದೆ. ರೈಟ್. ಸೊ ಉತ್ತರ ಭಾರತ ಎಸ್ಪೆಷಲಿ ನಾಗರ ಶೈಲಿಯ ದೇವಾಲಯಗಳಿಗೆ ಗಡಿ ಗೋಡೆಗಳು ಅಥವಾ ತಡೆಗೋಡೆಗಳ ಕಾಂಪೌಂಡ್ ವಾಲ್ ಇರೋದಿಲ್ಲ ಅಂತ. ಬಟ್ ಆದರೆ ಈ ಕಳಿಂಗ ಶೈಲಿಯಲ್ಲಿರುವಂಥ ದೇವಾಲಯಗಳಿಗೆ ಗಡಿ ಗೋಡೆಗಳು ಇರ್ತವೆ. ಬಟ್ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಕಾಂಪೌಂಡ್ ವಾಲ್ಗಳು ಎತ್ತರದಲ್ಲಿರ್ತವೆ. ಆಯಿತಾ. ಉತ್ತರ ಭಾರತ ಅಥವಾ ಎಸ್ಪೆಷಲಿ ಈ ಕಳಿಂಗ ಶೈಲಿಯ ದೇವಾಲಯಗಳಲ್ಲಿ ಗಡಿ ಗೋಡೆಗಳು ಅಷ್ಟು ಎತ್ತರವಾಗಿರೋದಿಲ್ಲ, ಬಟ್ ಗಡಿ ಗೋಡೆಗಳು ಇರ್ತವೆ ಎನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಟಿರ್ಬೇಕಾಗುತ್ತೆ ಸ್ನೇಹಿತರೆ. ಅದು ಬಿಟ್ಟರೆ ಇನ್ನು ಮುಖ್ಯ ದೇವಾಲಯದ ತಳವಿನ್ಯಾಸ ಯಾವಾಗಲೂ ಚೌಕಾಕಾರದಲ್ಲಿರುತ್ತೆ. ಚೌಕಾಕಾರದಲ್ಲಿ ಅದರ ತಳವಿನ್ಯಾಸ ಇರುತ್ತೆ. ಅದನ್ನು ಬಿಟ್ಟರೆ ಉಳಿದಂಥ ಬಹುತೇಕ ಎಲ್ಲ ನಾಗರ ಶೈಲಿಯ ಲಕ್ಷಣಗಳು ಈ ಒಡಿಶಾ ಶೈಲಿಯಲ್ಲಿ ಕಂಡು ಬರ್ತವೆ ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ರೈಟ್. ಸೊ ಅದಾದ ನಂತರ ಈ ಒಡಿಶಾ ಶೈಲಿಗೆ ಪ್ರಮುಖ ಉದಾಹರಣೆಗಳು ಅನ್ನುವಂಥ ನಾವು ತಗೊಳ್ಳೋದಾದರೆ, ಸೊ ಇವತ್ತು ನಾವು ನೋಡುವಂತಹ ಅಥವಾ ಇವತ್ತಿಗೂ ಕೂಡ ಬಹಳ ಚಾಲ್ತಿಯಲ್ಲಿರುವಂಥ ಪ್ರಸಿದ್ಧ ದೇವಸ್ಥಾನಗಳಂತಂದರೆ ಪೂರಿಯ ಜಗನ್ನಾಥ ದೇವಾಲಯ ಮತ್ತು ಕೋನಾರ್ಕದ ಸೂರ್ಯ ದೇವಾಲಯ. ಸೊ ಆ 2 ಪರೀಕ್ಷೆ ನಾವೊಂದು ನೋಡೋದಾದರೆ, ಮೊದಲನೇದು ಸೂರ್ಯ ದೇವಾಲಯ ಕೋನಾರ್ಕದ ಸೂರ್ಯ ದೇವಾಲಯ. ಇದು ಈ ಕೋನಾರ್ಕ ಅನ್ನುವಂಥದ್ದು ಒಂದು ಪ್ಲೇಸು. ಈ ಪ್ಲೇಸ್ ಇರುವಂಥದ್ದು ಒಡಿಸ್ಸಾದಲ್ಲಿದೆ. ರೈಟ್. ಸೊ ಈ ದೇವಾಲಯವನ್ನು, ಈ ಕೋನಾರ್ಕದಲ್ಲಿರುವಂಥ ಸೂರ್ಯ ದೇವಾಲಯವನ್ನು ಬ್ಲ್ಯಾಕ್ ಪಗೋಡ ಅಥವಾ ಕಪ್ಪು ಪಗೋಡ ಅಂತೇಳಿ ಕರೆಯಲಾಗುತ್ತೆ. ಬ್ಲ್ಯಾಕ್ ಪಗೋಡ ಅಥವಾ ಕಪ್ಪು ಪಗೋಡ ಎಂದು ಕರೆಯಲಾಗುತ್ತೆ. ಈ ದೇವಸ್ಥಾನವನ್ನು ಯಾರು ಕಟ್ಟಿಸ್ತಾರಪ್ಪ ಅಂತಂದರೆ, ಸೊ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ GK ಪಾಯಿಂಟ್ ಆಫ್ ವ್ಯೂ ನಾವು ನೋಡೋದಾದರೆ, ಈ ಕೋನಾರ್ಕದ ಸೂರ್ಯ ದೇವಾಲಯವನ್ನು ಕಟ್ಟಿಸಿದಂಥದ್ದು ಪೂರ್ವದ ಗಂಗರಸ 1ನೇ ನರಸಿಂಹದೇವ. ಪೂರ್ವದ ಗಂಗರಲ್ಲಿ ನಾವು ಆಯಿತಾ ಈಸ್ಟರ್ನ್ ಗಂಗಾಸ್ ಅಂಡ್ ವೆಸ್ಟರ್ನ್ ಗಂಗಾಸ್ ಅಂತ ಬರ್ತೀವಿ, ಅದ್ರಲ್ಲಿ ನಾವು ವೆಸ್ಟರ್ನ್ ಗಂಗಾಸ್. ರೈಟ್. ಸೊ ಪೂರ್ವದ ಗಂಗರಸ 1ನೇ ನರಸಿಂಹದೇವ 1240ರಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸ್ತಾನೆ ಎನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ತಾವು ಕೇಳೋದಷ್ಟೇ, ಯಾವುದೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ GK ಪಾಯಿಂಟ್ ಆಫ್ ವ್ಯೂ ಕೇಳೋದಾದರೆ, ಸೊ ಈ
ಸೂರ್ಯ ದೇವಾಲಯ, ಕೋನಾರ್ಕದ ಸೂರ್ಯ ದೇವಾಲಯ ಯಾವ ಶೈಲಿಯಲ್ಲಿದೆ ಅಂದರೆ ಅದು ಕಳಿಂಗ ಶೈಲಿಯಲ್ಲಿದೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಇದನ್ನು ಯಾರು ಕಟ್ಟಿಸಿದ್ರು ಅಂತಂದರೆ ಪೂರ್ವ ಗಂಗರಸ 1ನೇ ನರಸಿಂಹದೇವ 1240 ಇದನ್ನು ಕಟ್ಟಿಸ್ತಾ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಈ ದೇವಾಲಯ, ಈ ಸೂರ್ಯ ದೇವಾಲಯ ಸೂರ್ಯನಿಗೆ ಅರ್ಪಿಸಿರುವಂತಹ ದೇವಾಲಯವಾಗಿದೆ. ಯಾರಿಗೆ ಸಮರ್ಪಿತವಾಗಿದೆ ಅಂದರೆ ಸೂರ್ಯನಿಗೆ ಅರ್ಪಿಸಲಾಗಿದೆ. ಈ ದೇವಾಲಯವನ್ನು 1984ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಾರಂಪರಿಕ ತಾಣಗಳ ಪಟ್ಟಿಗೆ ಇದನ್ನು ಸೇರಿಸಲಾಗಿದೆ. ಇಷ್ಟು ಪಾಯಿಂಟನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಈ ಕೋನಾರ್ಕದ ಸೂರ್ಯ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಇದೊಂದು ಸಂಕೀರ್ಣವಾದಂಥ ದೇವಾಲಯ. ಸೊ ಇಲ್ಲಿ ಒಂದು ಈ ದೇವಾಲಯವೇ ರಥದ ಆಕೃತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಸೂರ್ಯನಿಗೆ ಅರ್ಪಿತವಾಗಿರುವಂಥ ಒಂದು ದೊಡ್ಡ ರಥ ಅನ್ನೋದಿರುತ್ತೆ, ಆ ರಥದ ಆಕೃತಿಯಲ್ಲಿ ದೇವಾಲಯ ಇರುತ್ತೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ 12 ಜೋಡಿ ಕಲ್ಲಿನ ಚಕ್ರಗಳಿದಾವೆ. ಆ ಕಲ್ಲಿನ ಚಕ್ರಗಳ ಮೇಲೆ ದೇವಸ್ಥಾನವನ್ನು ಕಟ್ಟಲಾಗಿದೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಇದು ಪೂರ್ವಕ್ಕೆ ಮುಖ ಮಾಡಿದೆ. ಪ್ರತಿದಿನ ಬೆಳಗ್ಗೆ ಸೂರ್ಯನ ಮೊದಲ ಕಿರಣಗಳು ಪ್ರಮುಖ ಪ್ರವೇಶ ದ್ವಾರದ ಮೇಲೆ ಬೀಳೋ ರೀತಿಯಲ್ಲಿ ಈ ದೇವಸ್ಥಾನ ಕಟ್ಟಲಾಗಿದೆ ಸ್ನೇಹಿತರೆ. ಇದು ತಾವೆಲ್ಲ ನೋಡ್ತಾ ಇರ್ಬೋದು. ನೋಡಿ, ನಾವು ಹೇಳಿದಂಗೆ ಇದೊಂದು ದೊಡ್ಡ ರಥದ ಆಕೃತಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿದ್ವಿ. ಕಲ್ಲಿನ ಚಕ್ರಗಳು 12 ಜೋಡಿ ಕಲ್ಲಿನ ಚಕ್ರಗಳು ಅಂತಂದ್ರೆ ತಾವು ನೋಡ್ತಾ ಇರ್ಬೋದು. ಇಲ್ಲೊಂದು ಕಲ್ಲಿನ ಚಕ್ರ ಕಾಣುತ್ತೆ, ಆಮೇಲೆ ಇಲ್ಲೊಂದು ಕಲ್ಲಿನ ಚಕ್ರ ಇದೆ. ಸೊ ಇದೊಂದು ಜೋಡಿ ಕಲ್ಲಿನ ಚಕ್ರ ಇದೆ. ಈ ರೀತಿ ತಾವು ದೇವಸ್ಥಾನವನ್ನ ನೋಡ್ತಾ ಹೋಗ್ಬೋದಾಗುತ್ತೆ, ರೈಟ್. ಸೊ ನಾವು ಹೇಳಿದಂಗೆ ಹಿಂದಿನ ಉತ್ತರ ಭಾರತದ ನಾಗರ ಶೈಲಿಯಲ್ಲಿ ಕಂಡುಬರುವಂಥ ಶಿಖರಕ್ಕೂ ಇಲ್ಲಿ ಕಂಡುಬರುವಂಥ ಶಿಖರಕ್ಕೂ ವ್ಯತ್ಯಾಸ ಇದೆ. ತಾವು ಅದನ್ನು ನೋಡ್ಬೋದಾಗಿದೆ. ಹಾಗಾಗಿ ಇದನ್ನ ಡ್ಯುಯೆಲಾ ಅಂತೇಳಿ ಕರೀತಾರೆ. ನಾನು ಅವೆಲ್ಲ ಹೇಳ್ದಂಗೆ ಸೊ ಪ್ರಮುಖವಾಗಿ ನಾಗರ ಅಥವಾ ಉತ್ತರ ಭಾರತದ ಅಥವಾ ನಾಗರ ಶೈಲಿ, ನಾಗರ ಉಪಶೈಲಿಯ ದೇವಸ್ಥಾನಗಳು ಜಗಲಿ ಮೇಲೆ ನಿರ್ಮಾಣ ಆಗಿರ್ತವೆ ಅಂತ ಹೇಳಿದ್ವಲ್ಲ. ನೋಡಿ, ಇದು ಜಗತಿ. ಈ ಸ್ಟೇಜ್ ಮೇಲೆ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿರುತ್ತೆ, ರೈಟ್. ಇಷ್ಟು ವಿಚಾರಗಳನ್ನ ತಾವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಎರಡನೇ ಎಕ್ಸಾಂಪಲ್ ಅಂತ ಬಂದಾಗ ಜಗನ್ನಾಥ ದೇವಾಲಯ ಪೂರಿ ಅನ್ನುವಂಥದ್ದು. ಸ್ನೇಹಿತರೆ, ಈ ನಾನು ಹೇಳಿದಂಗೆ ಸೂರ್ಯ ದೇವಾಲಯವನ್ನ ಬ್ಲ್ಯಾಕ್ ಪಗೋಡ ಅಂತೇಳಿ ಕರಿತೀವಿ ಅಥವಾ ಕಪ್ಪು ಪಗೋಡ ಅಂತ ಕರೆದ್ರೆ, ಈ ಪೂರಿ ಜಗನ್ನಾಥ ದೇವಾಲಯವನ್ನ ಬಿಳಿ ಪಗೋಡ ಅಂತೇಳಿ ಕರಿತೀವಿ ನಾವು, ರೈಟ್. ಸೊ ಇದನ್ನ ಬಿಳಿ ಪಗೋಡ ಅಥವಾ ವೈಟ್ ಪಗೋಡ ಅಂತೇಳಿ ಕರಿತಾ ಹೋಗ್ತೀವಿ ಈ ದೇವಾಲಯವನ್ನ. ಸೊ ನೆನಪಲ್ಲಿಟ್ಕೋಬೇಕು, ಇದು ಬಹಳ ಇಂಪಾರ್ಟೆಂಟು. GK ಪಾಯಿಂಟ್ ಆಫ್ ವ್ಯೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲಾದ್ರೂ ಕೂಡ GK ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳಿದ್ರೆ ಪೂರಿ ಜಗನ್ನಾಥ ದೇವಾಲಯ ಯಾವ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಅದು ಕಳಿಂಗ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅಥವಾ ಒಡಿಸ್ಸಾ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು ಹೇಳ್ತೀವಿ. ಯಾರು ಕಟ್ಟಿಸಿದ್ರು ಅಂತಂದ್ರೆ ಪೂರ್ವ ಗಂಗಾ ರಾಜವಂಶದ ರಾಜ ಅನಂತವರ್ಮ ಚೋಡಗಂಗ ದೇವ ಅನ್ನುವಂಥ ವಿಚಾರವನ್ನ ತಾವು ನೆನಪಿಟ್ಕೋಬೇಕಾಗತ್ತೆ. ಸೊ ಆಕ್ಚುಲಿ ಕಟ್ಸಿರ್ಬಹುದು ಅನ್ನುವಂಥದ್ದು ನಂಬಿಕೆ ಇದೆ ಅಷ್ಟೇ, ಎಕ್ಸಾಕ್ಟ್ಲಿ ನಮಗೆ ಗೊತ್ತಿಲ್ಲ. ಸೊ ಬಟ್ ಅನಂತವರ್ಮನ್ ಚೋಡಗಂಗ ದೇವ ಈ ದೇವಸ್ಥಾನವನ್ನ 12ನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ದ ಅನ್ನುವಂಥದ್ದು ಹೇಳ್ತಾ ಹೋಗ್ತೀವಿ. ಸೊ ಅದನ್ನ ಬಿಟ್ಟರೆ ಇಲ್ಲಿ ಈ ಜಗನ್ನಾಥನ ಈ ದೇವಸ್ಥಾನದ ವಿಶೇಷತೆ ಈ ಹಿಂದೆ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, ಈ ಜಗನ್ನಾಥ ದೇವಾಲಯದ ಪ್ರಮುಖ ಮೂರ್ತಿ ಏನಿದೆ ಅಥವಾ ವಿಗ್ರಹ ಆರಾಧನೆ ಮಾಡುವಂತ ಮೂರ್ತಿ ಏನಿದೆ ಇದನ್ನ ಮರದಿಂದ ಮಾಡಲಾಗಿರುತ್ತೆ, ಮರದಿಂದ ಮಾಡಲಾಗಿರುತ್ತೆ. ಇನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ಈ ಮೂರ್ತಿಯನ್ನ ರೀಪ್ಲೇಸ್ ಮಾಡ್ತಾರೆ ಅಥವಾ ಬದಲಾಯಿಸ್ತಾರೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ವಿಚಾರಗಳನ್ನು ತಾವು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ, ರೈಟ್. ಸೊ ಇದನ್ನ ಕಟ್ಟಿಸಿದ್ದು, ರೈಟ್. ಸೊ ಅನಂತವರ್ಮನ್ ಚೋಡಗಂಗ ದೇವ 12ನೇ ಶತಮಾನದಲ್ಲಿ ಆತ ಪೂರ್ವ ಗಂಗಾ ರಾಜಮನೆತನದ ರಾಜ ಆಗಿದ್ದ. ಸೊ ಇದು ಒಡಿಸ್ಸಾದಲ್ಲಿದೆ, ಆಯ್ತಾ. ಕಳಿಂಗ ಶೈಲಿಯ ಆರ್ಕಿಟೆಕ್ಚರ್ನ ಒಳಗೊಂಡಿದೆ ಅನ್ನುವಂಥ ವಿಚಾರವನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಆಮೇಲೆ ಈ ಪೂರಿ ಜಗನ್ನಾಥ ದೇವಾಲಯದ ಪ್ರಮುಖ ಮೂರ್ತಿ ಅಥವಾ ವಿಗ್ರಹ ಅಥವಾ ಜಗನ್ನಾಥನ ವಿಗ್ರಹವನ್ನ ನಾವೇನಂತ ಕರಿತೀವಿ, ಈ ಜಗನ್ನಾಥನ ವಿಗ್ರಹವನ್ನ ಮರದಿಂದ ಮಾಡಲಾಗಿರುತ್ತೆ ಅನ್ನುವಂಥದ್ದು, ಕಟ್ಟಿಗೆಯಿಂದ ಮಾಡಲಾಗಿರುತ್ತೆ. ಇದನ್ನ ಪ್ರತಿ 12 ವರ್ಷಕ್ಕೆ ಒಮ್ಮೆ ಈ ವಿಗ್ರಹವನ್ನ ಬದಲಾಯಿಸ್ತಾರೆ ಅನ್ನುವಂಥ ವಿಚಾರವನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಆಮೇಲೆ ಈ ಪೂರಿ ಜಗನ್ನಾಥ ದೇವಸ್ಥಾನವನ್ನ ಯಮನಿಕ ತೀರ್ಥ ಅಂತ ಕೂಡ ಕರೆಯಲಾಗುತ್ತೆ. ಇದನ್ನ ಯಮನಿಕ ತೀರ್ಥ ಅಂತೇಳಿ ಕರಿತೀವಿ. ಹಿಂದೂ ಧರ್ಮಗಳ ನಂಬಿಕೆಯ ಪ್ರಕಾರ ಈ ಜಾಗದಲ್ಲಿ ಯಮನ ಶಕ್ತಿ ಶೂನ್ಯವಾಗಿರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಯಮನ ಶಕ್ತಿ ಏನಾಗಿರುತ್ತೆ, ಶೂನ್ಯವಾಗಿರುತ್ತೆ ಅನ್ನುವಂಥದ್ದು ನೆನಪಿಟ್ಕೋಬೇಕಾಗುತ್ತೆ. ಆಮೇಲೆ ಭಾರತದಲ್ಲಿ ಅತ್ಯಂತ ದೊಡ್ಡ ರಥೋತ್ಸವ ಯಾವುದು ಅಂತೆಲ್ಲ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಪೂರಿಯ ಜಗನ್ನಾಥ ದೇವಾಲಯ ಆಗಿರುತ್ತೆ ಸ್ನೇಹಿತರೆ.
ಇದು ಪೂರಿ ಜಗನ್ನಾಥ ದೇವಾಲಯದ ಒಂದು ಚಿತ್ರ ಆಗಿರುತ್ತೆ. ತಾವು ನೋಡ್ಬೋದು. ಇದನ್ನೇ ನಾವು ವಿಮಾನ ಅಂತ ಶಿಖರ ಅಂತೇಳಿ ಕರಿತೀವಿ. ಆಕ್ಚುಲಿ ಇಲ್ಲಿ ಶಿಖರ ಅನ್ನೋಲ್ಲ, ಶಿಖರದ ಬಲಿಗಿನ ಡಿಯಲ ಅಂತೇಳಿ ಕರೀತಾರೆ. ನಾನು ಹೇಳಿದ್ದೆ ಉತ್ತರ ಭಾರತದ ನಾಗರ ಶೈಲಿ ತಡೆಗೋಡೆಗಳು ಕಂಡು ಬರಲ್ಲ ಅಂತ. ತಾವು ನೋಡ್ಬೋದು, ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಚಿಕ್ಕದಾಗ ಒಂದು ತಡೆಗೋಡೆ ಕಂಡು ಬರ್ತವೆ. ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಈಗ ವಿಜಯನಗರ ದೇವಸ್ಥಾನ ನೋಡಿದಾಗ ತಡೆಗೋಡೆಗಳು ಎತ್ತರವಾಗಿ ಕಂಡು ಬರ್ತವೆ. ಬಟ್ ಉತ್ತರ ಭಾರತದ ಶೈಲಿಯಲ್ಲಿ ಕಂಡು ಬರೋದಿಲ್ಲ. ಆದರೆ ಈ ಕಳಿಂಗ ಶೈಲಿಯಲ್ಲಿ ಏನಿದೆ, ಉತ್ತರ ಭಾರತದ ಉಪಶೈಲಿ ಕಳಿಂಗ ಶೈಲಿಯಲ್ಲಿ ಸ್ವಲ್ಪ ಮಟ್ಟದ ತಡೆಗೋಡೆಗಳು ಕಂಡು ಬರ್ತವೆ. ಈ ರೆಡ್ ಕಾಣುವಂಥದ್ದು ಇದೊಂದು ರೀತಿಯ ತಡೆಗೋಡೆಯಾಗಿದೆ. ಇದಿಷ್ಟು ಕೂಡ ಈ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಾಗಿದೆ. ಈ ಕಳಿಂಗ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂತ ಮತ್ತೊಂದು ಪ್ರಮುಖ ದೇವಸ್ಥಾನ ಅಂತಂದ್ರೆ ಅದು ಲಿಂಗರಾಜ ದೇವಾಲಯ. ಇದು ಶಿವನಿಗೆ ಅರ್ಪಿತವಾಗಿರುವಂತ ದೇವಾಲಯ ಆಗಿದೆ. ಇದು ಒಡಿಸ್ಸಾದ ರಾಜಧಾನಿ ಭುವನೇಶ್ವರದಲ್ಲಿದೆ ಸ್ನೇಹಿತರೆ, ಲಿಂಗರಾಜ ದೇವಾಲಯ. ಈ ದೇವಾಲಯವನ್ನ ಯಾರು ಕಟ್ಟಿಸಿದ್ರು ಅಂತಂದ್ರೆ ಸೋಮವಂಶ ರಾಜಮನೆತನದ ದೊರೆ ಯಯಾತಿ ಕೇಸು ಈ ದೇವಸ್ಥಾನವನ್ನ ನಿರ್ಮಿಸಿದ ಅನ್ನುವಂಥ ಒಂದು ನಂಬಿಕೆ ಇದೆ. ಅಂಡ್ ಇನ್ನೊಂದೇನಪ್ಪ ಇದರ ವಿಶೇಷತೆ ಅಂತಂದ್ರೆ ಇದು ಒಡಿಸ್ಸಾದ ಅತಿ ದೊಡ್ಡ ದೇವಾಲಯವಾಗಿದೆ. ಇದು ಒಡಿಸ್ಸಾದ ಅತಿ ದೊಡ್ಡ ದೇವಾಲಯವಾಗಿದೆ. ಮತ್ತು ಉತ್ತರ ಭಾರತದಲ್ಲಿ ಕಂಡುಬರುವಂತಹ ವೈಷ್ಣವ ಪಂಥ ಮತ್ತು ಶೈವ ಪಂಥ ಎರಡೂ ಪಂಥಗಳ ನಡುವಿನ ಸಾಮರಸ್ಯವನ್ನ ಈ ದೇವಸ್ಥಾನ ಸೂಚಿಸುತ್ತೆ. ಅಂದ್ರೆ ಇಲ್ಲಿ ವೈಷ್ಣವರಿಗೂ ಆಯ್ತಾ ಪ್ರಮುಖ ದೇವಾಲಯವಾಗಿದೆ. ಜೊತೆಗೆ ಇದು ಶಿವನ ಆರಾಧನೆಯ ಪ್ರಮುಖ ಕೇಂದ್ರ ಕೂಡ ಆಗಿರೋದ್ರಿಂದ ಲಿಂಗರಾಜ ದೇವಾಲಯ ಶೈವ ಮತ್ತು ವೈಷ್ಣವ ಧರ್ಮದ ಒಂದು ನಾವೇನ್ ಕರಿತೀವಿ ಎರಡು ಪಂಗಡಗಳ ಸಾಮರಸ್ಯವನ್ನ ಈ ದೇವಸ್ಥಾನ ಸೂಚಿಸುತ್ತೆ ಅಂತ ಹೇಳ್ತೀವಿ. ಈ ದೇವಸ್ಥಾನವನ್ನ ಮರಳುಗಲ್ಲು ಮತ್ತು ಲ್ಯಾಟ್ರೈಟ್ ಕಲ್ಲನ್ನು ಬಳಸಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನವು ಸಹ ಪೂರ್ವಾಭಿಮುಖವಾಗಿದೆ ಎನ್ನುವಂಥ ವಿಚಾರವನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಉಳಿದಂತೆ ಎರಡನೇ ಶೈಲಿ ರೈಟ್, ಅದು ಖಜುರಾಹೋ ಶೈಲಿ. ಈ ನಾಗರ ಶೈಲಿಯ ಮತ್ತೊಂದು ಉಪಶೈಲಿ ಖಜುರಾಹೋ ಶೈಲಿ ಅಂತೇಳಿ ಕರಿತೀವಿ. ಇದನ್ನ ಚಂದೇಲ ಶೈಲಿ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಖಜುರಾಹ ಶೈಲಿ ಚಂದೇಲರು ಹೇಗೆ ನಮ್ಮನ್ನ ಕರ್ನಾಟಕವನ್ನು ಆಳದಂತಹ ರಾಜಮನೆತನಗಳಿಗೆ ವಿಜಯನಗರ ರಾಜಮನೆತನ ಇರ್ಬೋದು, ಮೈಸೂರು ಮನೆತನ ಅಂತ ಏನು ಕರಿತೀವಿ, ಇದೇ ರೀತಿ ಅಂದಿನ ಮಧ್ಯಪ್ರದೇಶವನ್ನು ಆಳದಂತಹ ಒಂದು ಉನ್ನತ ಅಥವಾ ಶ್ರೇಷ್ಠ ಉತ್ಕೃಷ್ಟ ರಾಜಮನೆತನ ಅನ್ನೋದು ಚಂದೇಲರ ಅನ್ನುವಂಥ ಒಂದು ಮನೆತನ. ಆ ಚಂದೇಲರ ಆಡಳಿತದ ಸಂದರ್ಭದಲ್ಲಿ ಬೆಳಕಿಗೆ ಬಂದಂತ ಒಂದು ವಾಸ್ತುಶಿಲ್ಪವನ್ನ ಚಂದೇಲ ಶೈಲಿ ಅಂತ ಕೂಡ ಕರಿತೀವಿ ಅಥವಾ ಖಜುರಾಹೋ ಶೈಲಿ ಅಂತ ಕೂಡ ಕರಿತೀವಿ. ಸ್ನೇಹಿತರೆ, ಇದು ಒಂದು ರೀತಿ ವಿಚಿತ್ರವಾದಂಥದ್ದು. ಈ ಚಂದೇಲ ಶೈಲಿಯು ಸಾಮಾನ್ಯವಾಗಿ ಕೆತ್ತನೆಯು ವಾತ್ಸಾಯನ ಕಾಮಸೂತ್ರದಿಂದ ಪ್ರೇರೇಪಣೆಗೊಂಡಿದೆ ಎನ್ನುವಂಥದ್ದು. ವಾತ್ಸಾಯನ ಅನ್ನುವಂಥ ಒಬ್ಬ ವ್ಯಕ್ತಿ ಬರೆದಂಥ ಕಾಮಸೂತ್ರ ಅನ್ನುವಂಥ ಒಂದು ಪುಸ್ತಕದಿಂದ ಪ್ರೇರೇಪಣೆಗೊಂಡಿದೆ. ಇಲ್ಲಿ ಹಲವು ದೇವಾಲಯಗಳಲ್ಲಿ ಈ ಚಂದೇಲ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥ ದೇವಾಲಯಗಳಲ್ಲಿ ಮಿಥುನ ಶಿಲ್ಪಗಳು ಅಂತಂದ್ರೆ ಗಂಡು ಹೆಣ್ಣು ಪರಸ್ಪರ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸಿರುವಂತಹ ಶಿಲ್ಪಗಳು ಅಥವಾ ಕಾಮ ಪ್ರಚೋದನೆ ಮಾಡುವಂತಹ ಶಿಲ್ಪಗಳನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಚಂದೇಲ ಶೈಲಿಯ ಪ್ರಮುಖ ಲಕ್ಷಣಗಳು ಅಂತಂದ್ರೆ ಚಂದೇಲ ಶೈಲಿಯಲ್ಲಿ ಮಿಥುನ ಶಿಲ್ಪಗಳಂತಂದ್ರೆ ಗಂಡು ಮತ್ತು ಹೆಣ್ಣು ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಮತ್ತು ಲೈಂಗಿಕ ಕ್ರಿಯೆಯನ್ನ ಪ್ರಚೋದಿಸುವಂತಹ ಶಿಲ್ಪಗಳನ್ನ ನಾವು ಹೆಚ್ಚಾಗಿ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಆಮೇಲೆ ಈ ಚಂದೇಲ ಶೈಲಿಯ ಬಹುತೇಕ ದೇವಾಲಯಗಳು ತಾಂತ್ರಿಕ ಆರಾಧನೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾದ ಸ್ನೇಹಿತರೆ. ತಾಂತ್ರಿಕ ಆರಾಧನೆ ರೈಟ್. ಈ ದೇವಾಲಯಗಳು ಹೆಚ್ಚು ಯೋಗಿನಿಯರಿಗೆ ಮೀಸಲಿಡಲಾಗಿದೆ ಅನ್ನುವಂಥ ನೆನಪಿಟ್ಕೋಬೇಕಾಗುತ್ತೆ. ಇದಕ್ಕೆ ಬಹಳ ದೊಡ್ಡ ಉದಾಹರಣೆ ಚೌಸತ್ ಯೋಗಿನಿ ದೇವಾಲಯವು ಸಹ ಆಗಿದೆ. ಇದಾದ ನಂತರ ಈ ಚಂದೇಲ ಶೈಲಿಯಲ್ಲಿ ಒಂದಷ್ಟು ಜೈನ ದೇವಾಲಯಗಳು ಕೂಡ ನಿರ್ಮಾಣ ಆಗಿದ್ದಾವೆ. ನಿರ್ಮಾಣ ಆಗಿರುವಂಥ ಜೈನ ದೇವಾಲಯಗಳನ್ನ ನಾವು ಖಜುರಾಹೋದಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ. ಖಜುರಾಹದಲ್ಲಿ ಈ ಜೈನ ದೇವಾಲಯಗಳನ್ನ ನಾವು ನೋಡ್ಬೋದಾಗುತ್ತೆ. ಈ ಖಜುರಾಹದ ಬಗ್ಗೆ ಮೊದಲ ದಾಖಲೆಯಲ್ಲಿ ಉಲ್ಲೇಖಿಸಿರುವಂಥದ್ದು ತಾವೆಲ್ಲ ಗೊತ್ತಿರ್ಬೋದು, ಚೀನಾದ ಯಾತ್ರಿಕ ರೈಟ್ ಹ್ಯುಯಾನ್ ಝಾಂಗ್ ಅಥವಾ ಹ್ಯುಯಾನ್ ಸಾಂಗ್ ಅನ್ನುವಂಥನು ಕ್ರಿಸ್ತಕ 641ರಲ್ಲಿ ಇದರ ಬಗ್ಗೆ ರೈಟ್ ಉಲ್ಲೇಖ ಮಾಡಿದಾನೆ ಎನ್ನುವಂಥದ್ದು. ಈ ಖಜುರಾಹು, ಅದಕ್ಕೆ ಅದನ್ನ ಖಜುರಾಹು ಶೈಲಿ ಅಂತೇಳಿ ಕರಿತೀವಿ. ಈ ಖಜುರಾಹು ಅನ್ನುವಂಥದ್ದು ಒಂದು ಜಾಗ ಆಗಿದೆ, ಇದೊಂದು ಸ್ಥಳ ಆಗಿದೆ. ಇದು ಸಾಮಾನ್ಯವಾಗಿ ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥ ಜಾಗ. ಇಲ್ಲಿ ಒಂದು 5-6 ಕಿಲೋಮೀಟರ್ ತ್ರಿಜ್ಯದಲ್ಲಿ ಸುಮಾರು 85ಕ್ಕೂ ಹೆಚ್ಚು ದೇವಾಲಯಗಳ ನಿರ್ಮಾಣ ಮಾಡಲಾಗಿತ್ತು. ಅವುಗಳಲ್ಲಿ ಕೆಲವೆಲ್ಲ ಅಳಿದು ಇವತ್ತು ಕೇವಲ 25 ದೇವಾಲಯಗಳು ಮಾತ್ರ ಇದಾವೆ ಎನ್ನುವಂಥ ವಿಚಾರವನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನ ಖಜುರಾಹ ದೇವಾಲಯ ಸಂಕೀರ್ಣದಲ್ಲಿರುವಂಥ ದೇವಾಲಯಗಳಲ್ಲಿ ಬಹಳ ಪ್ರಮುಖವಾದಂಥ ದೇವಾಲಯ ಅಂತ ಬಂದ್ರೆ ಕಂಡೇರಿಯ ಮಹಾದೇವ ದೇವಾಲಯ. ಹಿಂದೆ
ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಈ ದೇವಾಲಯದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ತಾವು ನೆನಪಿಟ್ಕೋಬೇಕಾಗುತ್ತೆ. ಖಜುರಾಹೋ ಎಲ್ಲಿದೆ? ಮಧ್ಯಪ್ರದೇಶ. ಇಲ್ಲಿರುವಂತಹ ಪ್ರಮುಖ ದೇವಾಲಯ ಯಾವುದಪ್ಪ ಅಂತಂದ್ರೆ ಖಂಡೇರಿಯ ಮಹಾದೇವ ದೇವಾಲಯ. ಈ ದೇವಾಲಯವನ್ನ ಆಯ್ತಾ, ಸೊ ಯಾರು ನಿರ್ಮಾಣ ಮಾಡಿದ್ರಪ್ಪ ಅಂತಂದ್ರೆ ನೆನಪಲ್ಲಿಟ್ಕೊಂಡಿರಿ, ಈ ದೇವಾಲಯವನ್ನ ಚಂದೇಲ ರಾಜವಂಶದ ರಾಜ ದಂಡದೇವ ನಿರ್ಮಿಸಿದ ಅನ್ನುವಂಥದ್ದು ಪ್ರತೀತಿ ಇದೆ. ರೈಟ್. ಈ ಖಂಡೇರಿಯ ಮಹಾದೇವ ದೇವಾಲಯ ಅಂತಂದ್ರೆ ಆಬ್ವಿಯಸ್ಲಿ ಈ ದೇವಸ್ಥಾನವನ್ನ ಯಾರಿಗೆ ಅರ್ಪಿಸಲಾಗಿದೆ ಅಂತಂದ್ರೆ ಅದು ಶಿವನಿಗೆ ಅರ್ಪಿಸಲಾಗಿದೆ ಅನ್ನುವಂಥನ್ನ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಇದು ಈ ಖಂಡೇರಾಯ ಮಹಾದೇವ ದೇವಾಲಯ ಖಜುರಾಹೋ ಸುತ್ತಮುತ್ತ ಇರುವಂಥ ಒಂದು 6-7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಡುಬರುವಂಥ ಎಲ್ಲ ದೇವಸ್ಥಾನಗಳ ಪೈಕಿ ಅತ್ಯಂತ ದೊಡ್ಡ ದೇವಸ್ಥಾನ ಇದಾಗಿದೆ ಸ್ನೇಹಿತರೆ. ಅತ್ಯಂತ ದೊಡ್ಡ ದೇವಸ್ಥಾನ ಇದಾಗಿದೆ. ಸೊ ಇದು ನೋಡ್ಬೋದು ನೀವು ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ, ಈ ದೇವಸ್ಥಾನ ಸೊ ಮಧ್ಯಪ್ರದೇಶದ ಖಜುರಾಹೋ ಬಳಿ ಇರುವಂಥ ಖಂಡೇರಾಯ ಮಹಾದೇವ ದೇವಾಲಯವಾಗಿದೆ ಸ್ನೇಹಿತರೆ. ನೋಡಿದಂತೆ ಚೌಸತ್ ಯೋಗಿನಿ ದೇವಾಲಯ, ಚೌಸತ್ ಯೋಗಿನಿ ದೇವಾಲಯ ಕೂಡ ಅಲ್ಲೇ ಖಜುರಾಹೋನಲ್ಲೇ ಕಂಡುಬರುವಂತಹ ದೇವಾಲಯ. ನಾನು ಯೋಗಿನಿಯರಿಗೆ ಅರ್ಪಿತವಾಗಿರುವಂತಹ ದೇವಾಲಯ. ಈ ದೇವಾಲಯ ತಾಂತ್ರಿಕ ಆರಾಧನೆಗೆ ಹೆಚ್ಚು ಮಹತ್ವ ಕೊಟ್ಟಿರುವಂತಹ ದೇವಾಲಯ ಇದಾಗಿದೆ ಸ್ನೇಹಿತರೆ. ಇದು ಕೂಡ ಆ ಖಜುರಾಹದ ಬಳಿ ಇರುವಂತ ಮಿಟೋಲಿ ಎನ್ನುವಂತ ಕಡೆ ಕಂಡುಬರುತ್ತೆ. ಒಟ್ಟು ಇಲ್ಲಿ 64 ಕೋಣೆಗಳಿದಾವೆ. ಈ 64 ಕೋಣೆಗಳು ಸಹ 64 ಯೋಗಿನಿಯರಿಗೆ ಇದನ್ನು ಅರ್ಪಿಸಲಾಗಿದೆ ಎನ್ನುವಂಥದ್ದು. ಸೊ ಇದು ಒಂದು ರೀತಿ ವೃತ್ತಾಕಾರವಾಗಿರುವಂತಹ ದೇವಸ್ಥಾನ ಇದಾಗಿದೆ. ಒಂದು ರೀತಿ ವೃತ್ತಾಕಾರವಾಗಿರುವಂಥ ದೇವಸ್ಥಾನ ಇದಾಗಿದೆ. ನಮಗೆ ಹಳೆಯ ಪಾರ್ಲಿಮೆಂಟ್ ಕಟ್ಟಡ ಏನಿತ್ತು, ಹಳೆಯ ಪಾರ್ಲಿಮೆಂಟ್ ಕಟ್ಟಡದ ವಾಸ್ತುಶಿಲ್ಪ ಇದರಿಂದ ಪ್ರೇರೇಪಣೆಗೊಂಡಿದ್ದು ಅನ್ನುವಂಥದ್ದನ್ನ ಹೇಳಲಾಗುತ್ತೆ. ಹಳೆಯ ಸಂಸತ್ ಕಟ್ಟಡ ಏನಿತ್ತು ಅದು ಈ ಚೌಸತ್ ಯೋಗಿನಿಯ ದೇವಸ್ಥಾನದಿಂದ ಸ್ಫೂರ್ತಿಗೊಂಡು ನಿರ್ಮಾಣ ಮಾಡಲಾಗಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಇದು ಚೌಸತ್ ಯೋಗಿನಿ ದೇವಸ್ಥಾನ ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಅದೇ ಖಜುರಾಹೋದಲ್ಲಿ ಲಕ್ಷ್ಮಣ ದೇವಾಲಯ ಅನ್ನುವಂಥದ್ದಿದೆ. ಈ ದೇವಾಲಯವನ್ನ ಚಂದೇಲರ ದೊರೆ ಯಶೋವರ್ಮನ್ ನಿರ್ಮಾಣ ಮಾಡ್ತಾನೆ ಎನ್ನುವಂಥದ್ದು. ಈ ಲಕ್ಷ್ಮಣ ದೇವಾಲಯದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಚತುರ್ಮೂರ್ತಿ ರೂಪದಲ್ಲಿರುವ ವಿಷ್ಣು ಕಂಡು ಬರ್ತಾನೆ. ಇದೇ ಬಹಳ ಇಂಪಾರ್ಟೆಂಟ್. ಇಲ್ಲಿ ಚತುರ್ಮೂರ್ತಿ ಅಂದ್ರೆ 4 ಮುಖ 4 ಶಿಲ್ಪಗಳನ್ನು ಹೊಂದಿರುವಂತ ವಿಷ್ಣುವಿನ ಶಿಲ್ಪ ಈ ಲಕ್ಷ್ಮಣ ದೇವಾಲಯದಲ್ಲಿದೆ ಎನ್ನುವಂಥದ್ದು. ಈ ದೇವಸ್ಥಾನವನ್ನ ಪಂಚಾಯತ್ ಶೈಲಿ, ನಾವು ಹೇಳಿದಂಗೆ ಪಂಚಾಯತ್ ಶೈಲಿ ಅಂತಂದ್ರೆ ಆಯತಾಕಾರದ ಒಂದು ತಳಹದಿಯ ಮೇಲೆ 4 ಮೂಲೆಗಳಲ್ಲಿ 4 ಉಪದೇವಾಲಯಗಳ ನಿರ್ಮಾಣ ಮಾಡಿ ಮಧ್ಯದಲ್ಲಿ ಪ್ರಮುಖವಾದಂತಹ ದೇವಾಲಯ ನಿರ್ಮಾಣ ಮಾಡಿರುವಂತಹ ಒಂದು ಶೈಲಿಗೆ ಪಂಚಾಯತ್ ಅಂತೇಳಿ ಕರಿತೀವಿ. ಈ ಲಕ್ಷಣ ಅಥವಾ ಲಕ್ಷ್ಮಣ ದೇವಾಲಯ ಅದಕ್ಕೆ ಸಮರ್ಪಿತವಾಗಿದೆ ಅನ್ನುವಂಥ ನಾವು ನೆನಪಿಟ್ಕೋಬೇಕಾಗುತ್ತೆ. ಆ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಮತ್ತೊಂದು ದೇವಸ್ಥಾನ ಚತುರ್ಭುಜ ದೇವಾಲಯ. ಇದು ಖಜುರಾಹೋ ಗ್ರಾಮದಿಂದ 5 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ರೈಟ್. ಸೊ ಇದ ಹೆಚ್ಚಾಗಿ ತಾವೇನು ಅವರ ಅವಶ್ಯಕತೆ ಇಲ್ಲ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈವನ್ ಅಲ್ಲಿ ಜೈನ ದೇವಾಲಯಗಳು ಕೂಡ ಕಂಡು ಬರ್ತವೆ. ಖಜುರಾಹೋದಲ್ಲಿ ಜೈನ ದೇವಾಲಯಗಳು ಕೂಡ ಕಂಡು ಬರ್ತವೆ. ಒಟ್ಟು 5 ಜೈನ ದೇವಾಲಯಗಳು ಆ ಖಜುರಾಹೋದಲ್ಲಿ ಕಂಡು ಬರ್ತವೆ ಅನ್ನುವಂಥ ವಿಚಾರವನ್ನು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ಅದರ ಹೊರತು ನಾವು ಮುಂದಕ್ಕೆ ಹೋಗೋದಾದ್ರೆ ಸೊ ನಮಗೆ ಮತ್ತೊಂದು ಶೈಲಿ ಅಂತಂದ್ರೆ ಸೋಲಂಕಿ ಶೈಲಿ ಅಂತೇಳಿ ಕರಿತೀವಿ, ಅಥವಾ ಸೋಲಂಕಿ ಶೈಲಿ. ಇದನ್ನ ಮಾರುಗೂರ್ಜರ ಶೈಲಿ ಅಥವಾ ಗುಜರಾತ್ನ ಚಾಲುಕ್ಯರ ಶೈಲಿ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಸೊ ಈ ನಾಗರ ಶೈಲಿಯಲ್ಲಿ ಬಹಳ ವಿಶಿಷ್ಟವಾದಂಥ ದೇವಸ್ಥಾನಗಳು ನಿರ್ಮಾಣ ಆಗಿರುವಂಥದ್ದು ಈ ಸೋಲಂಕಿ ಶೈಲಿ ಎನ್ನುವಂಥದ್ದು ಉಪಶೈಲಿ. ಬಹಳ ಅದ್ಭುತವಾದಂಥ ಆಯ್ತಾ, ನಾವೇನು ಹೇಳ್ತೀವಿ ಆಯ್ತಾ, ರಮ್ಯ ಮನೋಹರ ಅಥವಾ ಕಣ್ಣಿಗೆ ತುಂಬಾ ಆಹ್ಲಾದವನ್ನುಂಟು ಮಾಡುವಂಥ, ಉತ್ಸಾಹವನ್ನು ತುಂಬುವಂಥ, ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂಥ ಅದ್ಭುತವಾದಂಥ ದೇವಸ್ಥಾನಗಳು ಈ ಶೈಲಿಯಲ್ಲಿ ನಿರ್ಮಾಣ ಆಗಿದ್ದಾವೆ. ಸೊ ತಾವು ನೋಡ್ಬೋದು. ಸೊ ಇದೊಂದು ನಾಗರ ಶೈಲಿಯ ಉಪಶೈಲಿಯಾಗಿದೆ ಅಷ್ಟೇ, ಇದ್ಬಿಟ್ರೆ ಏನಿಲ್ಲ. ಇದು ನಾಗರ ಶೈಲಿಯ ಉಪಶೈಲಿಯಾಗಿದೆ. ಇದನ್ನು ಭಾರತದ ವಾಯುವ್ಯ ಭಾಗಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ. ವಾಯುವ್ಯ ಭಾಗ ಅಂದ್ರೆ ಇವತ್ತಿನ ಗುಜರಾತ್ ಇರ್ಬೋದು, ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಸೊ ಅವತ್ತಿನ ಸೌರಾಷ್ಟ್ರ ಅಂತ ಏನು ಕರಿತೀವಿ, ಆ ಸೌರಾಷ್ಟ್ರ ಭಾಗದಲ್ಲಿ ಈ ಸೋಲಂಕಿ ಅನ್ನುವಂಥ ಒಂದು ರಾಜಮನೆತನ ಇತ್ತು. ಅವರು ಅಥವಾ ಈ ಗುಜರಾತನ್ನ ಆಳದಂಥ ಚಾಲುಕ್ಯರು. ರೈಟ್. ಇವು 2 ರಾಜಮನೆತನಗಳ ಕಾಲದಂದ್ರೆ ಸೋಲಂಕಿ ರಾಜಮನೆತನ ಮತ್ತು ಗುಜರಾತನ ಆಳ್ವಿಕೆ ಮಾಡಿದಂಥ ಚಾಲುಕ್ಯ ಮನೆತನದ ಅವಧಿಯಲ್ಲಿ ಬೆಳವಣಿಗೆ ಕಂಡಂಥ ವಾಸ್ತುಶಿಲ್ಪವೇ ಸೋಲಂಕಿ ವಾಸ್ತುಶಿಲ್ಪ ಆಗಿದೆ ಸ್ನೇಹಿತರೆ. ರೈಟ್. ಸೊ ಇದೊಂದು ಈ ನಾನು ಹೇಳಿದಂಗೆ ವಾಯುವ್ಯ ಭಾಗಗಳಲ್ಲಿ ಕಂಡು ಬರುತ್ತೆ. ಈ ಶೈಲಿಯ ವಿಶಿಷ್ಟ ಲಕ್ಷಣ ಅಂದ್ರೆ ದೇವಾಲಯದ ಸಂಕೀರ್ಣವು ಸೂರ್ಯಕುಂಡ ಎಂದು ಕರೆಯಲ್ಪಡುವ, ಸೂರ್ಯಕುಂಡ ಎಂದು ಕರೆಯಲ್ಪಡುವ, ಬಹಳ ಇಂಪಾರ್ಟೆಂಟ್ ಇದು. ಸೊ ಇದಕ್ಕೆ ಸೂರ್ಯಕುಂಡ ಎಂದು ಕರೆಯಲ್ಪಡುವ, ನಮ್ಮಲ್ಲಿ ಏನು ಇವತ್ತು ನಾವು ಕಲ್ಯಾಣಿಗಳು ಅಂತ ಹೇಳಿ ಕರಿತೀವಿ, ಈ ಕಲ್ಯಾಣಿಗಳನ್ನೇ
ನಾವು ಸೂರ್ಯಕುಂಡ ಅಂತೇಳಿ ಕರಿತೀವಿ. ಈ ಗುಜರಾತಿನ ದೇವಾಲಯಗಳಲ್ಲಿ ನೋಡಿ, ಒಂದೊಂದು ವಿಚಾರ ನೆನಪಿಟ್ಕೋಬೇಕಾಗುತ್ತೆ. ದಕ್ಷಿಣ ಭಾರತೀಯ ದೇವಾಲಯಗಳ ದೇವಸ್ಥಾನಗಳ ಮುಂದೆ ಕಲ್ಯಾಣಿಯನ್ನು ಕಾಣ್ತೀವಿ, ಬಟ್ ಅದೇ ಉತ್ತರ ಭಾರತ ದೇವಾಲಯಗಳ ಮುಂದೆ ನಾವು ಕಲ್ಯಾಣಿಯನ್ನು ಕಾಣೋದಿಲ್ಲ. ಉದಾಹರಣೆ, ನಾವು ಮೇಲುಕೋಟೆ ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಗೆ ಕಲ್ಯಾಣಿ ಇದೆ. ಆದಿಚುಂಚನಗಿರಿ ಕಾಲಭೈರವೇಶ್ವರ ದೇವಸ್ಥಾನ ಹತ್ರ ಕಲ್ಯಾಣಿ ಇದೆ. ನಮಗೆ ಭೋಗನಂದೀಶ್ವರ ದೇವಸ್ಥಾನ ಹತ್ರ ಹೋದ್ರೆ ನಮಗೆ ಕಲ್ಯಾಣಿ ಸಿಗುತ್ತೆ. ಇವೆಲ್ಲವೂ ಕೂಡ ದಕ್ಷಿಣ ಭಾರತ ದೇವಾಲಯಗಳಲ್ಲಿ ನಾವು ಕಾಣ್ತಿದ್ದಂಥ ಲಕ್ಷಣ, ರೈಟ್. ನಾಗರ ಶೈಲಿಯಲ್ಲಿ ಇದಿರೋದಿಲ್ಲ. ಆದರೆ ಈ ಗುಜರಾತ್ನಲ್ಲಿ ಕಂಡುಬರುವಂಥ ಸೋಲಂಕಿ ಶೈಲಿಯಲ್ಲಿ ಈ ಸೂರ್ಯಕುಂಡ ಅಂತೇಳಿ ಕರಿತೀವಿ, ಅಂದರೆ ಮೆಟ್ಟಿಲುಗಳುಳ್ಳ ಬಾವಿ, ಅಂದರೆ ಕಲ್ಯಾಣಿ ಕೂಡ ಇಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಈ ಕಲ್ಯಾಣಿಯ ಮೆಟ್ಟಿಲುಗಳ ಮೇಲೆ ಮರದ ಕೆತ್ತನೆಗಳೊಂದಿಗೆ ಸಣ್ಣ ದೇವಾಲಯಗಳನ್ನು ಕೂಡ ಕಾಣಬಹುದಾಗಿದೆ. ಅಂದರೆ ಆ ಮೆಟ್ಟಿಲುಗಳ ಮೇಲೆ ಚಿಕ್ಕ ಚಿಕ್ಕ ದೇವಾಲಯಗಳನ್ನು ಅಲಂಕೃತವಾಗಿ ನಿರ್ಮಾಣ ಮಾಡಿರ್ತಾರೆ. ನಾನು ಮುಂದಿನ ಚಿತ್ರದಲ್ಲಿ ಒಂದು ತೋರಿಸ್ತೀನಿ, ನಿಮ್ಗೆ ಐಡಿಯಾ ಬರುತ್ತೆ, ರೈಟ್. ಖಜುರಾಹೋ ಆಯಿತು. ಅದಾದ ನಂತರ ಸೋಲಂಕಿ. ತಾವು ನೆನಪಿಟ್ಕೋಬೇಕು, ಭಾರತದ ವಾಯುವ್ಯ ಭಾಗದಲ್ಲಿ ಈ ಸೋಲಂಕಿ ಒಂದು ನಾಗರ ಶೈಲಿಯ ಉಪಶೈಲಿ ಆಗಿದೆ. ಇದು ವಾಯುವ್ಯ ಭಾಗವಾದಂಥ ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ಕಂಡುಬರುತ್ತೆ. ಬಹಳ ಪ್ರಮುಖವಾಗಿ ಸೋಲಂಕಿ ಮನೆತನ ಮತ್ತು ಗುಜರಾತನ್ನು ಆಳ್ವಿಕೆ ಮಾಡಿದಂಥ ಚಾಲುಕ್ಯ ರಾಜ ಮನೆತನಗಳ ಅವಧಿಯಲ್ಲಿ ಈ ವಾಸ್ತುಶಿಲ್ಪ ಪ್ರವರ್ಧಮಾನಕ್ಕೆ ಬಂದಿದೆ ಎನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಇದರ ವಿಶೇಷ ಲಕ್ಷಣ ಸೂರ್ಯಕುಂಡ ಅನ್ನುವಂಥದ್ದು. ಈ ಸೂರ್ಯಕುಂಡ ಅನ್ನುವಂಥದ್ದು ಏನಲ್ಲ, ಒಂದು ಕಲ್ಯಾಣಿ. ನಮ್ಮ ಭಾಷೆಯಲ್ಲಿ ಹೇಳುವುದಂದ್ರೆ, ಅಥವಾ ಮೆಟ್ಟಿಲುಗಳಿಂದ ಕೂಡಿರುವಂಥ ಒಂದು ಬಾವಿ ಎನ್ನುವಂಥದ್ದು. ಅದರ ಮೇಲೆ ಮರದಿಂದ ಕೆತ್ತನೆ ಮಾಡಿರುವಂಥ ಸುಂದರವಾದಂಥ ದೇವಾಲಯಗಳನ್ನು ಕೂಡ ಸಣ್ಣ ಸಣ್ಣ ದೇವಾಲಯಗಳನ್ನು ಕಟ್ಟಿರ್ತಾರೆ ಎನ್ನುವಂಥದ್ದು. ಈ ಎಲ್ಲ ದೇವಾಲಯಗಳು ಪೂರ್ವಕ್ಕೆ ಅಭಿಮುಖವಾಗಿ ನಿರ್ಮಿಸಲಾಗಿರುತ್ತೆ ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಈ ಸೋಲಂಕಿ ಇದಕ್ಕೆ ಬಹಳ ಪ್ರಮುಖ ಉದಾಹರಣೆ ಅಂತಂದ್ರೆ ಮೊಡೇರಾದಲ್ಲಿರುವಂಥ ಸೂರ್ಯ ದೇವಾಲಯ. ಈ ಮೊಡೇರಾದಲ್ಲಿರುವಂಥ ಸೂರ್ಯ ದೇವಾಲಯವನ್ನ 1026ರಲ್ಲಿ ಸೋಲಂಕಿ ರಾಜವಂಶದ ರಾಜ 1ನೇ ಭೀಮದೇವ ನಿರ್ಮಿಸಿದ ಅನ್ನುವಂಥದ್ದು ಆಯ್ತಾ ನಂಬಲಾಗಿದೆ. ಇವು ನಿರ್ಮಿಸಿದ ಎನ್ನುವಂಥದ್ದು ನಾವು ಇತಿಹಾಸದ ಸಂಶೋಧಕರ ಒಂದು ಅಭಿಪ್ರಾಯವಾಗಿದೆ. ಈ ದೇವಾಲಯವನ್ನು ಸೂರ್ಯನಿಗೆ ಅರ್ಪಿಸಲಾಗಿದೆ. ಬಹಳ ವಿಶೇಷವಾಗಿ ಅಂತಂದ್ರೆ ವಿಷುವತ್ ಸಂಕ್ರಾಂತಿ ಅಥವಾ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದೇವಾಲಯದ ಕೇಂದ್ರ ದೇಗುಲಕ್ಕೆ ಬೀಳುತ್ತೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ವಿಷುವತ್ ಸಂಕ್ರಾಂತಿಯ ಸಂದರ್ಭದಲ್ಲಿ, ರೈಟ್. ಇದು ಪುಷ್ಪಾವತಿ ನದಿಯ ದಡದ ಮೇಲಿದೆ ಅನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಪುಷ್ಪಾವತಿ ನದಿಯ ದಡದ ಮೇಲಿದೆ. ಇದು ನೋಡಿ, ಆ ಮೊಡೇರಾದಲ್ಲಿರುವಂಥ ಸೂರ್ಯ ದೇವಾಲಯ, ಆ ದೇವಾಲಯದ ಮುಂಭಾಗದಲ್ಲಿರುವಂಥ ಕಲ್ಯಾಣಿ. ಇದು ನಾನು ಹೇಳಿದೆ, ಕಲ್ಯಾಣಿಗಳಲ್ಲಿ ಚಿಕ್ಕ ಚಿಕ್ಕದಲ್ಲಿ ಮರದಲ್ಲಿ ಮತ್ತು ಕೆಲವು ಕಡೆ ಕಲ್ಲಿನಲ್ಲಿ ಕೆತ್ತನೆ ಮಾಡುವಂಥ ದೇವಸ್ಥಾನಗಳು ಸಹ ಕಂಡು ಬರ್ತವೆ, ರೈಟ್. ಇದು ಸೂರ್ಯ ದೇವಾಲಯ ಅನ್ನುವಂಥದ್ದು. ಈ ದೇವಾಲಯ ನೋಡೋದಕ್ಕೆ ಒಂದು ಅದ್ಭುತ, ಇದು ಬಹಳ ಅದ್ಭುತವಾದಂಥ ದೇವಾಲಯ ಇದಾಗಿದೆ, ರೈಟ್. ಇನ್ನು ಈ ಸೋಲಂಕಿ ಅಥವಾ ಮಾರುಗುರ್ಜರ ಅಥವಾ ಚಾಲುಕ್ಯರ ಶೈಲಿಯಲ್ಲಿ ಜೈನ ದೇವಾಲಯಗಳು ಕೂಡ ನಿರ್ಮಾಣ ಮಾಡಲಾಗಿದೆ. ಅದರಲ್ಲಿ ಬಹಳ ಅದ್ಭುತವಾದಂಥ ಜೈನ ದೇವಾಲಯಗಳು ನಿರ್ಮಿಸಲಾಗಿದೆ. ತಾವು ನೋಡ್ಬೋದು, ದಿಲ್ವಾರ ಜೈನ ದೇವಾಲಯ, ಮೌಂಟ್ ಅಬುನಲ್ಲಿ ಕಂಡುಬರುವಂಥ ದಿಲ್ವಾರ ಜೈನ ದೇವಾಲಯ. ಈ ದಿಲ್ವಾರದಲ್ಲಿರುವಂಥ ಜೈನ ದೇವಾಲಯವನ್ನ ಚಾಲುಕ್ಯ ಅರಸನಾದ ಭೀಮನ ಮಂತ್ರಿ ವಸ್ತಪುಲ ತೇಜ್ಪಾಲ್ ಅನ್ನುವಂಥ ವ್ಯಕ್ತಿ ಈ ದೇವಸ್ಥಾನವನ್ನು ನಿರ್ಮಿಸ್ತಾನೆ ಅಂತ ಹೇಳಲಾಗಿದೆ. ಈ ದಿಲ್ವಾರದಲ್ಲಿರುವಂತಹ ಜೈನ ದೇವಾಲಯದ ನಿರ್ಮಾಣಕ್ಕೆ ಬಿಳಿಯ ಅಮೃತ ಶಿಲೆಯನ್ನು ಬಳಸಲಾಗಿದೆ, ವೈಟ್ ಮಾರ್ಬಲ್ ಅನ್ನ ಬಳಸಲಾಗಿದೆ. ಅದಾದ ನಂತರ ನಾವು ಹೇಳಿದಂಗೆ ಇಲ್ಲಿ ಈ ಭೀಮನ ಅಂತ ನಿರ್ಮಾತೃ ಸ್ಟಾರ್ಟ್ ಮಾಡ್ದ. ಅದಾದ ನಂತರ ಪಶ್ಚಿಮ ಚಾಲುಕ್ಯರು 11 ಮತ್ತು 13ನೇ ಶತಮಾನದಲ್ಲಿ ಬೇರೆ ಬೇರೆ ದೇವಾಲಯಗಳ ನಿರ್ಮಾಣ ಮಾಡಿದರೆ ಈ ಸಂಕೀರ್ಣದಲ್ಲಿ ಒಟ್ಟು 5 ಜೈನ ದೇವಾಲಯಗಳಿದ್ದಾವೆ. ಮೊದಲು ನಿರ್ಮಾಣ ಮಾಡುವಂಥದ್ದು ವಸ್ತುಕುಲ ತೇಜ್ಪಾಲ. ಅದಾದ ನಂತರ ನಾವು ಹೇಳಿದಂಗೆ 11 ಮತ್ತು 13ನೇ ಶತಮಾನದಲ್ಲಿ ಬೇರೆ ಬೇರೆ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಒಟ್ಟು 5 ದೇವಾಲಯಗಳ ನಿರ್ಮಾಣ ಮಾಡಲಾಗಿದೆ. ಈ 5 ದೇವಾಲಯಗಳು ರೈಟ್ ಜೈನರ ತೀರ್ಥಂಕರಿಗೆ ಸಮರ್ಪಿಸಲಾಗಿದೆ. ಯು ಕ್ಯಾನ್ ಸಿ ದಿಸ್ ಇಮೇಜ್ ಅನ್ನು ತಾವು ನೋಡ್ಬೋದು. ಇದು ದಿಲ್ವಾರದಲ್ಲಿರುವಂಥ ಜೈನ ದೇವಾಲಯ ಆಗಿದೆ ಸ್ನೇಹಿತರೆ, ರೈಟ್. ಇನ್ನು ಈ 5 ದೇವಾಲಯಗಳನ್ನ ಹೇಳಿದಂಗೆ ಒಂದು ವಿಮಲ್ ಶಾಹಿ ದೇವಾಲಯ, ಲೂನಾ ವಸಾಹಿ ದೇವಾಲಯ ನೋಡಿ, ವಿಮಲ ವಸಾಹಿ, ಲೂನಾ ವಸಾಹಿ, ಪಿತ್ತಲ್ವಾರ ವಸಾಹಿ, ಪಾರ್ಶ್ವನಾಥ ದೇವಾಲಯ, ಮಹಾವೀರ ಸ್ವಾಮಿ ದೇವಾಲಯ. ಒಟ್ಟು 5 ಜೈನ ದೇವಾಲಯಗಳು ಈ ದಿಲ್ವಾರದಲ್ಲಿ ಕಂಡು ಬರ್ತವೆ.
ವಿಮಲ ವಸಾಹಿ ಎನ್ನುವಂಥದ್ದು 1ನೇ ಜೈನ ತೀರ್ಥಂಕರನಾದಂಥ ಶ್ರೀ ಆದಿನಾಥರವರಿಗೆ ಅರ್ಪಿಸಿರುವಂಥ ದೇವಾಲಯ ಇದಾಗಿದೆ. ರೈಟ್, ವಿಮಲ ವಸಾಹಿ 1ನೇ ತೀರ್ಥಂಕರ ಆದಿನಾಥರಿಗೆ ಇದನ್ನು ಅರ್ಪಿಸಲಾಗಿದೆ. ಸೊ ಇನ್ನು ಲೂನಾ ವಸಾಹಿ ದೇವಸ್ಥಾನ ಬಂದ್ಬಿಟ್ಟು 22ನೇ ಜೈನ ತೀರ್ಥಂಕರನಾದ ಶ್ರೀ ನೇಮಿನಾಥನಿಗೆ ಸಮರ್ಪಿಸಿರುವಂತಹ ದೇವಸ್ಥಾನ ಇದಾಗಿದೆ. ರೈಟ್, ಮೂರನೇದು ಪಿತ್ತಲ್ಹಾರ ದೇವಾಲಯವು 1ನೇ ಜೈನ ತೀರ್ಥಂಕರನಾದಂಥ ಶ್ರೀ ಆದಿನಾಥನಿಗೆ ಇದನ್ನು ಸಹ ಅರ್ಪಿಸಲಾಗಿದೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. 4ನೇ ದೇವಾಲಯ ಪಾರ್ಶ್ವನಾಥ ದೇವಾಲಯ, 5ನೇದು ಮಹಾವೀರ ಸ್ವಾಮಿ ದೇವಾಲಯ. ಈ ಪಾರ್ಶ್ವನಾಥ ಅನ್ನುವಂಥನು ಜೈನರ 23ನೇ ತೀರ್ಥಂಕರ ಅಂಡ್ ಜೈನರ 24ನೇ ತೀರ್ಥಂಕರ. ಸೊ ಶ್ರೀ ಮಹಾವೀರನಿಗೆ ಅರ್ಪಿಸಲಾಗಿದೆ ಎನ್ನುವಂಥ ವಿಚಾರವನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇಷ್ಟನ್ನ ತಾವು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ಒನ್ಸ್ ಅಗೈನ್, ಮೌಂಟ್ ಅಬುನಲ್ಲಿ ಒಟ್ಟು 5 ದೇವಸ್ಥಾನಗಳಿದಾವೆ. ಒಂದು ವಿಮಲ ವಸಾಹಿ, 2ನೇದು ಲೂನಾ ವಸಾಹಿ, 3ನೇದು ಪಿತ್ತಲ್ಹಾರ ವಸಾಹಿ, 4ನೇದು ಪಾರ್ಶ್ವನಾಥ ದೇವಾಲಯ, 5ನೇದು ಮಹಾವೀರ ಸ್ವಾಮಿ ದೇವಾಲಯ. ಈ ವಿಮಲ ವಸಾಹಿ 1ನೇ ಜೈನ ತೀರ್ಥಂಕರ ಆದಿನಾಥನಿಗೆ ಸಮರ್ಪಿತವಾಗಿದೆ. ಲೂನಾ ವಸಾಹಿ 22ನೇ ಜೈನ ತೀರ್ಥಂಕರನಂತ ಶ್ರೀ ನೇಮಿನಾಥನಿಗೆ ಸಮರ್ಪಿಸಲಾಗಿದೆ. ಪಿತ್ತಲ್ಹಾರ ಇದನ್ನ ಸಹ ಆದಿನಾಥನಿಗೆ ಸಮರ್ಪಿಸಲಾಗಿದೆ. ಪಾರ್ಶ್ವನಾಥ ದೇವಾಲಯ 23ನೇ ಜೈನ ತೀರ್ಥಂಕರ ಪಾರ್ಶ್ವನಾಥನಿಗೆ ಸಮರ್ಪಿಸಿದರೆ, ಮಹಾವೀರ ಸ್ವಾಮಿ ದೇವಾಲಯ 24ನೇ ತೀರ್ಥಂಕರನಾದಂಥ ಮಹಾವೀರನಿಗೆ ಅರ್ಪಿಸಲಾಗಿದೆ ಸ್ನೇಹಿತರೆ. ರೈಟ್, ಇನ್ನು ತಾವು ಮತ್ತೊಂದು ದೇವಸ್ಥಾನವನ್ನು ನೋಡೋದಾದ್ರೆ, ಈ ಸೋಲಂಕಿ ಶೈಲಿಯಲ್ಲಿರುವಂಥ ಮತ್ತೊಂದು ದೇವಸ್ಥಾನ ಅಂತಂದ್ರೆ ಸೋಮನಾಥ ದೇವಾಲಯ, ಗುಜರಾತ್ ಅನ್ನುವಂಥದ್ದು. ರೈಟ್ ಸ್ನೇಹಿತರೆ, ಈ ದೇವಸ್ಥಾನದ ಬಗ್ಗೆ ಇತಿಹಾಸವನ್ನು ಓದ್ತಾ ಹೋದ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿದ್ದಂಥ ಅರಬ್ಬರು ದಾಳಿ ಮಾಡಿ ಇಡೀ ದೇವಸ್ಥಾನವನ್ನು ನಾಶ ಮಾಡಿಲ್ದಂತಹ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಚಿನ್ನವನ್ನ ಸುಮಾರು ದಿನಗಳ ಕಟ್ಲ ಸಾಗಿಸಿದ್ರು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಸಾಕಷ್ಟು ಬಾರಿ ಬ್ಯಾಕ್ ಟು ಬ್ಯಾಕ್ ದಾಳಿ ಆಗಿರುತ್ತೆ. ಅಂತಹ ದೇವಸ್ಥಾನ ಇವತ್ತು ಪುನಃ ಮರು ನಿರ್ಮಾಣ ಆಗಿದೆ. ಈ ದೇವಸ್ಥಾನದ ಬಗ್ಗೆ ಒಂದೆರಡು ಲೈನ್ ತಿಳ್ಕೊಳ್ಳೋಣ. ಈ ದೇವಾಲಯವನ್ನ ಸೋಮನಾಥ ದೇವಾಲಯವನ್ನ ದೇವಪಟನ್ ಅಂತೇಳಿ ಕೂಡ ನಾವು ಕರಿತೀವಿ. ಸೋಮನಾಥ ದೇವಾಲಯವನ್ನ ದೇವಪಟನ್ ಅಂತೇಳಿ ಕರಿತೀವಿ. ಹಿಂದೂಗಳ ಪ್ರಮುಖ ಏನು 12 ಜ್ಯೋತಿರ್ಲಿಂಗಗಳು ಅಂತ ಏನು ಕರಿತೀವಿ, 12 ಜ್ಯೋತಿರ್ಲಿಂಗಗಳಲ್ಲಿ ಈ ಗುಜರಾತ್ನ ಸೋಮನಾಥ ದೇವಾಲಯದ ಲಿಂಗವೂ ಸಹ ಒಂದಾಗಿದೆ ಅನ್ನೋದನ್ನ ತಾವು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ರೈಟ್, ಸೊ ಎಷ್ಟು ಬಾರಿ ಇದು ದಾಳಿಗೊಳಗಾಗಿದೆ ಅಂತ ಹೇಳ್ತಾ ಹೋಗ್ತೀನಿ. 1026ರಲ್ಲಿ ಮಹಮ್ಮದ್ ಗಜ್ನಿಯಿಂದ ಇದು ದಾಳಿಗೆ ಒಳಗಾಗುತ್ತೆ, ಬಹುತೇಕ ನಾಶ ಆಗುತ್ತೆ, ಇಲ್ಲಿನ ಸಂಪತ್ತನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾನೆ. ಅದಾದ ನಂತರ 1299ರಲ್ಲಿ ಉಲುಗ್ ಖಾನ್ ಅನ್ನುವಂಥ ವ್ಯಕ್ತಿ ಮತ್ತೊಮ್ಮೆ ಆಯ್ತಾ ದಾಳಿ ಮಾಡ್ತಾನೆ. ಆಯ್ತಾ, ಉಳಿದ ಅವಶೇಷಗಳನ್ನ ಪುನಃ ನಾಶ ಮಾಡ್ತಾನೆ. ಕೊನೆಗೆ ಈ ಔರಂಗಜೇಬ್ ಅನ್ನುವಂಥನು 1665ರಲ್ಲಿ ಈ ದೇವಸ್ಥಾನವನ್ನ ಪುನಃ ಮತ್ತೆ ದಾಳಿ ಮಾಡಿ ಪುನಃ ನಾಶ ಮಾಡ್ತಾನೆ. ಹೀಗೆ ಪದೇ ಪದೇ ಅರಬ್ ದಾಳಿಕೋರರಿಂದ ಅಥವಾ ರೈಟ್ ಮುಸಲ್ಮಾನ್ ದೊರೆಗಳಿಂದ ಈ ದೇವಸ್ಥಾನ ನಾಶ ಆಗಿರುತ್ತೆ ಸ್ನೇಹಿತರೆ. ಆದರೆ ಇತಿಹಾಸದುದ್ದಕ್ಕೂ ಸಾಕಷ್ಟು ಬಾರಿ ನಾಶಕ್ಕೆ ಒಳಗಾದಂಥ ದೇವಸ್ಥಾನವನ್ನ ಭಾರತ ಸ್ವತಂತ್ರ ಪಡೆದ ನಂತರ ಈ ದೇಶದ ಪ್ರಥಮ ಗೃಹ ಮಂತ್ರಿಗಳಾಗಿದ್ದಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಆದೇಶದ ಮೇರೆಗೆ ಮತ್ತು ಅವರ ಆಸಕ್ತಿ ಮತ್ತು ಅವರ ಇಂಟ್ರೆಸ್ಟ್ ಅನ್ನು ತೋರಿಸಿ ಅದನ್ನ 1951ರಲ್ಲಿ ಇದನ್ನ ಪುನರ್ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಇದು ಈ ಸೋಮನಾಥ ದೇವಾಲಯದ ಇತಿಹಾಸ. ತಾವು ನೋಡ್ಬೋದು ಸೋಮನಾಥ ದೇವಾಲಯವನ್ನ. ಇದು ಇತ್ತೀಚೆಗೆ ಮಾಡಿರುವಂತ ಈ ದೇವಸ್ಥಾನ ಇದಾಗಿದೆ ಸ್ನೇಹಿತರೆ. ಗುಜರಾತ್ನ ಸೋಮನಾಥ ದೇವಾಲಯ ಇದಾಗಿದೆ. ರೈಟ್, ಇನ್ನ ದ್ವಾರಕಾಧೀಶ ದೇವಾಲಯ ತಾವು ನೆನಪಿಟ್ಕೊಂಡ್ರಿ. ಈ ದ್ವಾರಕಾಧೀಶ ದೇವಾಲಯವನ್ನ ಜಗತ್ ಮಂದಿರ ಎಂದು ಸಹ ಕರೆಯಲಾಗುತ್ತದೆ. ಇದು 4 ಹಿಂದೂ ತೀರ್ಥಯಾತ್ರೆಗಳಲ್ಲಿ ಒಂದಾಗಿದೆ. 4 ಧಾಮ್ ಯಾತ್ರೆಗಳಲ್ಲಿ ಈ ದ್ವಾರಕಾಧೀಶ ಕೂಡ ಒಂದಾಗಿದೆ. ಇದು ನಾವು ಹೇಳಿದಂಗೆ ಈ ದೇವಾಲಯವನ್ನು ಸಹ 1472ರಲ್ಲಿ ಮಹಮೂದ್ ಬ್ರಗಡ ನಾಶಪಡಿಸಿದ ಮತ್ತು ಪ್ರಸ್ತುತ ರಚನೆಯು ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯನ್ನು ಪುನಃ ನಾಶ ಮಾಡೋದನ್ನ ಪುನಃ ಕಟ್ಟಿರುವಂಥದ್ದು. ತಾವು ನೋಡೋದಾದ್ರೆ ರಣಕ್ಪುರ ದೇವಸ್ಥಾನ ಅನ್ನುವಂಥದ್ದು ಇದು ಪಾಲಿ ಜಿಲ್ಲೆಯಲ್ಲಿದೆ, ರಾಜಸ್ಥಾನದ ಪಾಲಿ ಜಿಲ್ಲೆಯಲ್ಲಿದೆ. ಇದು ಸಹ ಋಷಭನಾಥನಿಗೆ ಸಮರ್ಪಿತವಾಗಿರುವಂಥದ್ದು. ಮೊದಲ ತೀರ್ಥಂಕರ ಆದಿನಾಥ ಅಥವಾ ಋಷಭನಾಥನಿಗೆ ಸಮರ್ಪಿತವಾಗಿರುವಂತಹ ದೇವಸ್ಥಾನ ಇದಾಗಿದೆ. ಈ ರಣಕ್ಪುರ ದೇವಸ್ಥಾನವನ್ನು ಸಹ ನಾವು ಅಮೃತ ಶಿಲೆಯನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ. ರೈಟ್, ಇದಿಷ್ಟು ವಿಚಾರಗಳು ಕಳೆದ 2 ವಿಡಿಯೋಗಳನ್ನು ಸೇರಿಸಿ ನಾವು ಒಟ್ಟಾರೆ ಹೇಳೋದಾದ್ರೆ ನಾಗರ ಶೈಲಿಯ ವಾಸ್ತುಶಿಲ್ಪಕ್ಕೆ ಇದು ಉದಾಹರಣೆಯಾಗಿದೆ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ನಾವು ಮತ್ತಷ್ಟು
ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಬಗ್ಗೆ ಚರ್ಚೆ ಮಾಡೋಣ, ದ್ರಾವಿಡ ಶೈಲಿಯ ಉಪಶೈಲಿಗಳ ಬಗ್ಗೆ ಚರ್ಚೆ ಮಾಡೋಣ, ಅದಾದ ನಂತರ ಬೇಸರ ಶೈಲಿಯಲ್ಲಿ ಚರ್ಚೆ ಮಾಡೋಣ. ಸೊ ತಾವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಸ್ನೇಹಿತರನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.